50 ಲಕ್ಷದ ರೇವ್ ಪಾರ್ಟಿಗೆ ಭರ್ಜರಿಯಾಗಿ ಆಗಿತ್ತು ಸಿದ್ಧತೆ. ಹೋಟೆಲ್ಗಳಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ಮೆನ್ಯೂ ರೆಡಿ ಮಾಡಿಟ್ಟಿದ್ರಂತೆ. ರೇವ್ ಪಾರ್ಟಿಗೆ ಮತ್ತೇರಿಸಿಕೊಳ್ಳೋದಕ್ಕೆ ಮೆನು ಸಿದ್ಧಪಡಿಸಿದ್ರು ಡ್ರಗ್ ಪೆಡ್ಲರ್ಸ್ಗಳು. ಅಂದ್ರೆ ಯಾವೆಲ್ಲ ಮಾದಕ ವಸ್ತುಗಳು ಸಿಗುತ್ತೆ, ಏನ್ ಮೆನ್ಯೂ ಇದೆ ಅದನ್ನ ನೋಡಿ ನಿಮ್ಗೆ ಏನ್ ಬೇಕೋ ಅದನ್ನ ತರಿಸ್ಕೊಳ್ಬಹುದು ಅನ್ನುವಷ್ಟರ ಮಟ್ಟ. ಯಾರಿಗೇನ್ ಬೇಕೋ ಅದನ್ನ ಆರ್ಡರ್ ಮಾಡಿದ್ರೆ ಥಟ್ ಅಂತ ಆ ವಸ್ತು ಅಲ್ಲಿ ಹಾಜರಿರ್ತಾ ಇತ್ತು. ಸಿಸಿಬಿ ಇನ್ಸ್ಪೆಕ್ಟರ್ ದಾಖಲಿಸಿರೋ FIR ನಲ್ಲಿ ಏನಿದೆ ಹಾಗಿದ್ರೆ, ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ GR ಫಾರ್ಮ್ ಹೌಸ್ ನಲ್ಲಿ ಬರ್ತ್ಡೇ ಪಾರ್ಟಿ ಅಂತ ನಡೀತಾ ಇತ್ತು. ಆದ್ರೆ ಅದು ರೇವ್ ಪಾರ್ಟಿ ಅಂತ ಗೊತ್ತಾಗಿ ತಡರಾತ್ರಿ 1:30-2 ಗಂಟೆ ಸುಮಾರಿನಲ್ಲಿ ಸಿಸಿಬಿ ಪೊಲೀಸರು ಅಲ್ಲಿ ಏಕಾಏಕಿ ದಾಳಿ ನಡೆಸಿದ್ರು. ಸುಮಾರು 100 ಜನರನ್ನ ವಶಕ್ಕೆ ಪಡ್ಕೊಂಡಿದ್ರು. ಆ ಪೈಕಿ 5 ಮೇಲೆ ಕೇಸ್ ಹಾಕಿದ್ದಾರೆ. ಉಳಿದವರನ್ನ ಹೇಳಿಕೆ ಪಡ್ಕೊಂಡು ಬಿಟ್ಟು ಕಳಿಸಿದ್ದಾರೆ. ಸೊ ಇದರಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವ ರೀತಿ ಪಾರ್ಟಿ ಆಯೋಜನೆ ಆಗಿತ್ತು, ಯಾರು ಈ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದು, ಇದರಲ್ಲಿ ಯಾವೆಲ್ಲ ಮಾದಕ ವಸ್ತುಗಳಿತ್ತು ಅಂತ. ಯಾಕಂದ್ರೆ ನಿನ್ನೆನೆ ಗೊತ್ತಾಗಿದ್ದ ಹಾಗೆ MDMA ಇತ್ತು, ಕೊಕೇನ್ ಇತ್ತು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಅಧಿಕಾರಿಗಳು ದಾಳಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಿದ್ದಾಗೆ ಸಿಕ್ಕ ಕಡೆ ಅದನ್ನ ಬಿಸಾಕಿದ್ರು. ಪೊಲೀಸರಿಗೆ ಅದು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಔಸಿಡೋ ಪ್ರಯತ್ನ ಆಗಿತ್ತು ಅಂತ ಶ್ವಾನದಾಳ ಕರ್ಕೊಂಡು ಬಂದು ಕೂಡ ಸಂಪೂರ್ಣವಾಗಿ ಅಲ್ಲಿ ತಪಾಸಣೆ ನಡೆಸ್ತಾ ಇದ್ರು. ಸುಮಾರು 50 ಲಕ್ಷ ಖರ್ಚು ಮಾಡಿ ಈ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ಇಲ್ಲಿ ಡ್ರಗ್ಗಳ ಸಪ್ಲೈ ಆಗ್ತಾ ಇತ್ತು. ಒಂದು ಮೆನು ರೆಡಿ ಮಾಡ್ಕೊಂಡಿದ್ರಂತೆ ಡ್ರಗ್ ಪೆಡ್ಲರ್ಗಳು. ಯಾರಿಗೇನು ಬೇಕೋ ಅದನ್ನು ಮೆನು ನೋಡಿ ಆರ್ಡರ್ ಮಾಡಿದ್ರೆ ಥಟ್ ಅಂತ ಅವ್ರ ಟೇಬಲ್ ಮೇಲೆ ಅದು ಹಾಜರಿರ್ತಾ ಇತ್ತು. ಅಂದರೆ ಎಷ್ಟರ ಮಟ್ಟಿಗೆ ಈ ಪಾರ್ಟಿ ಆಯೋಜನೆ ಆಗಿರಬೇಡ, ನಿಷೇಧಿತ ಡ್ರಗ್ ವಸ್ತುಗಳಿಗೆ ಮೆನ್ಯೂ ರೆಡಿ ಮಾಡಿ ಅದನ್ನು ಸರಬರಾಜು ಮಾಡ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ನಿನ್ನೆ ಸಿಸಿಬಿ ಪೊಲೀಸರು ನಡೆಸಿದ ಕಾರ್ಯಾಚರಣೆ, ರೇವ್ ಪಾರ್ಟಿ ಮೇಲೆ ನಡೆಸಿದಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ಏನೆಲ್ಲ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ FIR ಕೂಡ ದಾಖಲಾಗಿದೆ. FIR ಅನ್ನ ಖುದ್ದು ಸಿಸಿಬಿ ಇನ್ಸ್ಪೆಕ್ಟರ್ ತುಕಾರಾಮ್ ಅವರು ಆ FIR ಅನ್ನು ಅಥವಾ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ನಲ್ಲಿ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಆ ರೇವ್ ಪಾರ್ಟಿ ಹೇಗೆ ನಡೀತಾ ಇತ್ತು, ಜೊತೆಗೆ ಆ ರೇವ್ ಪಾರ್ಟಿಯಲ್ಲಿ ಯಾವ ರೀತಿಯ ಒಂದು ಮಾದಕ ವಸ್ತುಗಳನ್ನ ಸಪ್ಲೈ ಮಾಡಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ನಡೆದಂತ ರೇವ್ ಪಾರ್ಟಿಯಲ್ಲಿ ಸುಮಾರು 100ರಿಂದ 150 ಜನ ಭಾಗಿಯಾಗಿರ್ತಾರೆ. ಅಂದ್ರೆ ಆ ಒಂದು ಏನ್ ರೇವ್ ಪಾರ್ಟಿ ನಡೆದಿರುತ್ತೆ, ಆ ರೇವ್ ಪಾರ್ಟಿಯಲ್ಲಿ ಸುಮಾರು 100ರಿಂದ 150 ಜನ ಭಾಗಿಯಾಗಿರ್ತಾರೆ. ಆ ಪಾರ್ಟಿಯಲ್ಲಿ ಮಾದಕ ವಸ್ತುವನ್ನ ಮಾರಾಟ ಮಾಡ್ತಾ ಇರ್ತಾರೆ. ಅಂದ್ರೆ ಮೆನುವನ್ನ ಕೊಡೋದ್ರ ಮುಖಾಂತರವಾಗಿ ಮಾದಕ ವಸ್ತುವನ್ನ ಮಾರಾಟ ಮಾಡ್ತಿರ್ತಾರೆ. ಅದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಸಿಂಥೆಟಿಕ್ ಡ್ರಗ್ಗಳೇ ಆಗಿರ್ತವೆ. ಅಂದರೆ ಈಗ ಹೈಡ್ರೋ ಗಾಂಜಾ ಆಗಿರ್ಬೋದು, ಜೊತೆಗೆ MDMA ಫಿಲ್ಸ್ ಆಗಿರ್ಬೋದು, ಎಕ್ಸ್ಟಸಿ ಫಿಲ್ಸ್ ಆಗಿರ್ಬೋದು, ಈ ರೀತಿಯಲ್ಲಿ ಎಲ್ಲವೂ ಕೂಡ ಸಿಂಥೆಟಿಕ್ ಡ್ರಗ್ಗಳನ್ನೇ ಮಾರಾಟ ಮಾಡ್ತಾ ಇರ್ತಾರೆ. ಒಳಗೆ ಪಾರ್ಟಿಗೆ ಯಾರೆಲ್ಲ ಬರ್ತಾರೆ, ಪಾರ್ಟಿಗೆ ಬಂದಂಥವರು ಆ ಮೆನುವನ್ನು ನೋಡಿ ಅದಾದ ನಂತರ ಮೆನು ಮುಖಾಂತರವಾಗಿ ಆರ್ಡರನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಯಾಕಂದರೆ ಇದಕ್ಕೆ ಅಂತಲೇ ಒಳಗಡೆ ಅಂದರೆ ಆ ರೇವ್ ಪಾರ್ಟಿಯ ಒಳಗೆ 3 ಜನ ಪೆಡ್ಲರ್ಸ್ಗಳು ಕೂಡ ಇರ್ತಾರೆ. ಆ ಪೆಡ್ಲರ್ಸ್ಗಳು 3 ಜನರು ಕೂಡ ಒಳಗಡೆ ಓಡಾಡ್ಕೊಂಡಿರ್ತಾರೆ. ಓಡಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ರೇವ್ ಪಾರ್ಟಿಗೆ ಬಂದಂತಹ ವ್ಯಕ್ತಿಗಳು ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನ ನೇರವಾಗಿ ಹೋಗಿ ಒಂದು ಮೆನುವನ್ನ ಪಡ್ಕೊಳ್ತಾ ಇದ್ರು. ಮೆನುವನ್ನ ಪಡ್ಕೊಂಡು ಅದರಲ್ಲಿ ಯಾವ ಒಂದು ಡ್ರಗ್ ಬೇಕಿದೆ, ಯಾವ ಸಿಂಥೆಟಿಕ್ ಡ್ರಗ್ ಇವರಿಗೆ ಬೇಕು ಅನ್ನೋದನ್ನ ಕ್ವಾಂಟಿಟಿ ಮುಖಾಂತರವಾಗಿ ಹೇಳಿ ಅದನ್ನು ಪಡ್ಕೊಂಡು ಅಲ್ಲೇ ಸೇವನೆಯನ್ನು ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಅಲ್ಲಿ MDMA ಪಿಲ್ಸ್ ಹಾಗೆ ಕೊಕೈನ್ ಏನಿದೆ ಅದು ಸಾಕಷ್ಟು ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೊತೆಗೆ 150 ಜನ ಏನು ಅಲ್ಲಿ ಬಂದಿದ್ರು ಅವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಈಗಾಗಲೇ ಅಲ್ಲಿಂದ ಅಬ್ಸ್ಕೆಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದ್ರಿಂದ ಈಗ ಯಾರೆಲ್ಲ ಸೆರೆ ಸಿಕ್ಕಿದ್ದಾರೆ ಅವರನ್ನ ಮುಂದಿನ ಹಂತದಲ್ಲಿ ವಿಚಾರಣೆಗೆ ಕರೀತಾರೆ. ವಿಚಾರಣೆಗೆ ಕರೆದು ಅಲ್ಲಿ ಸಿಕ್ಕಂತ ಡ್ರಗ್ಸ್ ಆಧಾರದ ಮೇಲೆ ಅಥವಾ ಅಲ್ಲಿ ವಶಪಡಿಸಿಕೊಂಡಂತ ಡ್ರಗ್ಸ್ನ ಮಾಹಿತಿ ಆಧಾರದ ಮೇಲೆ ಆ ಡ್ರಗ್ಸ್ನ ಮೂಲವನ್ನ ಕೆದಕುವಂತ ಕೆಲಸವನ್ನ, ಯಾಕಂದ್ರೆ ಈಗಾಗಲೇ 3 ಜನ ಡ್ರಗ್ ಪೆಡ್ಲರ್ಸ್ ಗಳನ್ನ ಕೂಡ ಈಗಾಗಲೇ ಬಂಧನ ಮಾಡಿರೋದ್ರಿಂದ ಅವರ ಮುಖಾಂತರವಾಗಿ ಮೂಲವನ್ನ ಕೆದಕ್ತಾರೆ. ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ರು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೂಡ ಪಡಿತಾರೆ. ಜೊತೆಗೆ ಈ ಹಿಂದೆ ಏನಾದರೂ ಪಾರ್ಟಿ ನಡೆದಿದ್ರೆ ಆ ಪಾರ್ಟಿಯ ವೇಳೆ ಕೂಡ ಇದೇ ರೀತಿ ಡ್ರಗ್ಸ್ ಸರಬರಾಜು ಆಗ್ತಾ ಇತ್ತಾ, ಜೊತೆಗೆ ಆ ಡ್ರಗ್ಸ್ ಅನ್ನ ಯಾವ ರೀತಿ ಇವರು ತರಿಸ್ಕೊಳ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಈ 150 ಜನ ಭಾಗಿಯಾಗಿದ್ರು ಅಂತ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಪ್ರಮುಖವಾಗಿ ಯಾರೆಲ್ಲರ ಸೆಲೆಬ್ರಿಟಿಗಳ ಹೆಸರುಗಳನ್ನ ಬಾಯಿ ಬಿಡ್ತಾರೋ, ಅಂದ್ರೆ ಭಾಗಿಯಾಗಿದ್ರು ಅಂತ ಬಾಯಿ ಬಿಡ್ತಾರೋ ಅವರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.